ಜಾರಕಿಹೊಳಿ ಆಯ್ಕೆ ಆದಮೇಲೆ ನಮಗೂ ಕೂಡ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಒತ್ತಡ ಇದೆ. ಬೇರೆ ಕಡೆ ಎಲ್ಲ ರಸ್ತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ನಾವು. ಕುರ್ಚಿ, ರಾಯಬಾಗ್, ನಿಪ್ಪಾಣಿ ಹೆಚ್ಚು ರಸ್ತೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ಇಲ್ಲಿ ಅದ್ರ ಬದಲಾಗಿ ಬೇರೆ ಬೇರೆ ಸಮುದಾಯ ಭವನಗಳು, ದೇವಸ್ಥಾನ, ಜೀರ್ಣೋದ್ಧಾರ, ಕಬರಸ್ಥಾನಗಳು, ರುದ್ರಭೂಮಿ, ಸೊ ಇವಕ್ಕೆ ಅಂಬೇಡ್ಕರ್ ಭವನ, ವಾಲ್ಮೀಕಿ ಭವನ, ಈ ವಿವಿಧ ಸಮುದಾಯಗಳಿಗೆ ಬಹುದಿನಗಳ ಬೇಡಿಕೆ ಅವ್ರು ಮಾಡ್ತಾನೆ ಇದ್ರು. ಒಂದೆಲ್ಲ ಒಂದು ಪಟ್ಟಿ ಮಾಡಿ ಯಾವುದ ಅವಶ್ಯಕತೆ ಫಸ್ಟ್ ಇದು ಮೊದಲೇ ಹಂತ, ಇನ್ನು ಮತ್ತೆ ಯಾರಿಗೆ ಅವಶ್ಯಕತೆ ಇದ್ದವ್ರಿಗೆ ಎರಡನೇ ಹಂತದಲ್ಲಿ ಮಾಡ್ತೀವಿ. ಈಗ ಸುಮಾರು ಒಂದು 25 ಕೋಟಿವರೆಗೆ ಹೆಚ್ಚು ಕಮ್ಮಿ ಅಂದಾಜು ವಿವಿಧ ಸಮುದಾಯಗಳಿಗೆ ಅವ್ರ ಬಹುದಿನಗಳ ಸುಮಾರು 20 ವರ್ಷ, 30 ವರ್ಷ, ಕೆಲವು 40 ವರ್ಷ ಬೇಡಿಕೆಗಳನ್ನ ಪದೇ ಪದೇ ವ್ಯಕ್ತ ಮಾಡ್ತಾಯಿದ್ರೆ. ಇವತ್ತನ್ನು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಕೊಡುವಂಥ ಪ್ರಯತ್ನ ಮಾಡಿದೆ. ವಿವಿಧ ಇಲಾಖೆಗಳಿಂದ, ಬೇರೆ ಬೇರೆ ಇಲಾಖೆಯಿಂದ ಅನುದಾನವನ್ನು ಬಿಡುಗಡೆ ಸುಮಾರು 25 ಕೋಟಿವರೆಗೆ ಅಂದಾಜು ಆಗುತ್ತೆ. ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಗೆ ಮಾತ್ರ ಸೀಮಿತವಾಗಿ, ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈಗಲೇ ಹೆಚ್ಚು ಕಮ್ಮಿ ಪೂರೈಸಿದ್ದೇವೆ. ಸೊ ಮುಂದೂ ಕೂಡ ಯಾರು ಇನ್ನೂ ಸುಮಾರು ಬೇಡಿಕೆ ಇದೆ. ಇಷ್ಟರಿಂದ ಏನೋ ಸಮಸ್ಯೆ ಪರಿಹಾರ ಆಗೋಲ್ಲ. ಇನ್ನೂ ಯಾವ ಸಮುದಾಯಗಳ ಬೇಡಿಕೆ ಇದ್ದರೆ ಉಳಿದಿದ್ರೆ ನಮ್ಮ ಗಮನಕ್ಕೆ ತಂದರೆ ಅದನ್ನು ಮಾಡುವಂಥ ಮಾಡ್ತೀವಿ. ಇನ್ನು ಪ್ರಿಯಾರಿಟಿ ಮುಂದಿನ ಈ ವರ್ಷದಿಂದ ರಸ್ತೆಗೆ ನಾವು ಹೆಚ್ಚು ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಗೆ ಪ್ರಿಯಾರಿಟಿ ಕೊಡ್ತೀವಿ. ರಸ್ತೆ ಮತ್ತು ಬ್ರಿಡ್ಜ್ ಈ ಸಾರಿ ಹೆಚ್ಚಿನ ಅನುದಾನವನ್ನು ಒದಗಿಸ್ತೀವಿ. ಹಂಗೂ ತಿಳಿಬೋದು ಅಥವಾ ಬಹುದಿನ ಬೇಡಿಕೆ ಅಂತ ಎರಡು ಹೆಂಗೆ ಬೇಕಾದ ಹಂಗೆ ಯಾವ್ದು ಬೇಕಾದ ತಿಳ್ಕೊಬೋದು. ಬಹುದಿನ ಬೇಡಿಕೆ ಅಂತ ಇದ್ದದ್ದು ನಿಜ. ಆ ಥರ ಈಗ ಹೇಳಿದ್ರಲ್ಲ, ಕೇಳಿದ್ವಿ ಎಷ್ಟು ವರ್ಷ ಅಂದ್ರೆ ಒಬ್ಬರು 30 ವರ್ಷದಿಂದ ನಮಗೆ ಅರ್ಜಿ ಕೊಡ್ತಾ ಇದ್ದೀವಿ, ಕೆಲವರು 20 ವರ್ಷದಿಂದ ಕೇಳ್ತಾ ಅಂತ ಹೇಳಿದ್ರು. ಅವ್ರು ಭಾಳ ಖುಷಿ ಪಟ್ಟಿದ್ದಾರೆ. ಅದೇ ನಮಗೆ ಭಾಳ ಸಂತೋಷ. ಯಾಕಂದ್ರೆ ಭಾಳ ದಿನಗಳಿಂದ ಅವ್ರನ್ನ ಯಾರು ಕೂಡ ಗಮನ ಹರಿಸಿರಲಿಲ್ಲ. ನಾವು ಗಮನ ಹರಿಸುವಂಥ ಪ್ರಯತ್ನ ಮಾಡಿದ್ವಿ. ಏನಾದರೂ ಸಮಾವೇಶ ಏನಾದರೂ ಮಾಡ್ತೀರಾ ಸರ್? ನಾಳೆ ಸಮಾವೇಶ ಮಾಡುವಂಥ ಚುನಾವಣೆ ಅನ್ನೋದು ಇದು ಮನೆ ಹೋಗಿ ಮತ್ತು ಅವ್ರಿಗೆ ಭೇಟಿ ಆಗುವಂಥ ಕಾರ್ಯಕ್ರಮ. ಈಗಲೇ ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ್ದಾರೆ. ಈಗಾಗಲೇ ಒಂದು 10 ಪ್ರಶ್ನೆಗಳನ್ನು ಈಗಾಗಲೇ ಫೇಸ್ಬುಕ್ದಲ್ಲಿ, ವಾಟ್ಸಪ್ದಲ್ಲಿ ಇವ್ರು ಬಿಟ್ಟಿದ್ದಾರೆ ಸರ್. ರಮೇಶ್ ಕತ್ತಿ ಅವರು 10 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಂತ ಹೇಳಿ ಸರ್. ಯಾವಾಗ ಯಾರು ಕೊಡ್ಬೇಕು, ಅದಕ್ಕೆ ಕೊಡ್ಬೇಕು. ಇದು ಫ್ಯಾಕ್ಟ್ರಿ ಲೆಕ್ಕ ಆಯ್ತು ಸರ್. ಬೆಲ್ಲದ ಬಗ್ಗೆ ಹೊಡೆಯೋದು ವೇತನ ಸರ್, 7ನೇ ವೇತನ ಆಯೋಗದ ಪ್ರಕಾರ ವೇತನ ಕೊಡ್ತಾರೆ ಅಂತ ಹೇಳಿ ಆರೋಪಗಳನ್ನು ಮಾಡ್ತಿರುವಂಥ ಸರ್. ಯಾರು ಕೊಡ್ಬೇಕ್ರಿ? ಅವ್ರು ಕೊಡ್ಬೇಕಂತೇಳಿ ಸರ್. ನೀವು ಲೆಟರ್ ಬಂದವು ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ನಾವೇನು ಬರ್ದಿರಪ್ಪ, ಯಾರು ಬರ್ದಿರ್ಬೇಕು ಪಬ್ಲಿಕ್. ನಾವ್ಯಾವ್ದು ಬರ್ದಿಲ್ಲ. ಯಾರೋ ಪಬ್ಲಿಕ್ ಕೇಳಿರ್ಬೋದು, ಅದನ್ನು ನಾವು ಕೇಳಿಲ್ಲ. ನಾವು ಅದನ್ನು ಉತ್ತರನೂ ಕೂಡ ಬಯಸಿಲ್ಲ. ಯಾರು ಬರ್ದಿಲ್ಲ ಅವ್ರಿಗೆ ಉತ್ತರ ಕೊಡಬೇಕಷ್ಟೇ ಅವರು. ಓಕೆ, ಥ್ಯಾಂಕ್ ಯು. ಕೆಲವು ಮಂದಿ ಬಂದಿದ್ದಾರೆ. ಈಗ ತಾನೇ ಕೆಲವರು ಗ್ರಾಮ ಪಂಚಾಯತ್ ಸದಸ್ಯರು, ಬೇರೆ ಬೇರೆ ಮುಖಂಡರು ಕೂಡ ಇವತ್ತು BJPಯಿಂದ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ಸ್ವಾಗತ ಮಾಡಿದ್ವಿ. PKPS ಕೂಡ ತಮ್ಮ ತೆಕ್ಕೆಗೆ ಬಂತು. PKPS ಕೂಡ ನಮ್ಮಲ್ಲಿ ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು.